ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಎಲ್ರಿಗೂ ಗೊತ್ತೇ ಇದೆ, ಪುತ್ತೂರು ಸುಳ್ಯ ಭಾಗದಲ್ಲಿ ಒಂದು ಟೈಮಲ್ಲಿ ಚಿಂತು ಸುಳ್ಯ ಅನ್ನುವಂತಹ ಅವರ ವ್ಯಕ್ತಿ ವೈರಲ್ ಆಗಿದ್ದ. ಆತ ನಗಿಸ್ತಾ ಇದ್ದ, ಬ್ಲಾಗ್ಗಳನ್ನು ಹಾಕ್ತಾ ಇದ್ದ, ಕೆಲವೊಂದು ವಿಚಾರಗಳಿತ್ತು. ಆದರೆ ಏನೂ ಇಲ್ಲದೆ ಅಂತ ಹೇಳೋಕ್ಕಾಗೋದಿಲ್ಲ, ಕಮೆಂಟ್ರಿ ಮಾಡಿಕೊಂಡು ಸುಳ್ಯದಲ್ಲಿ ಅವರು ಯುವಕ ವೈರಲ್ ಆಗಿದ್ದಾನೆ. ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ವಿಡಿಯೋ. ಸೊ ಅದನ್ನು ಆಬ್ವಿಯಸ್ಲಿ ನಾನು ಕೂಡ ನಿಮ್ಮ ಮುಂದೆ ತರಬೇಕು ಅಂತ ಅನಿಸ್ತು. ಮೇ ಬಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾದರೂ ಇದನ್ನು ನೋಡೇ ಇರ್ತೀರಾ ಖಂಡಿತವಾಗಿಯೂ. ಆದರೂ ಕೂಡ ನೋಡದೇ ಇರುವವರಿಗೋಸ್ಕರ ಮಾತ್ರ ಅಲ್ಲ, ಆ ಹುಡುಗ ಇನ್ನೂ ಬೆಳಿಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ನೋಡಿ, ಇಂತಹ ಯುವಕರು ಬೆಳೀಲಿ, ಅದು ಕಮೆಂಟ್ರಿ ಮಾಡಾಗಲೂ, ಆಟ ಆಡಿ ಆದರೂ, ಬೇರೆ ಏನಾದರೂ ಮಾಡಿ ಬೆಳಿಬೇಕು. ಸೊ ಅದಕ್ಕೆ ಈ ಒಂದು ಸಾಮಾಜಿಕ ಜಾಲತಾಣ ಒಂದು ರೀತಿಯಲ್ಲಿ ವೇದಿಕೆ ಆಗಿರಲಿ, ಆ ಹುಡುಗನಿಗೂ ಏನಾದರೂ ಉಪಕಾರ ಆಗ್ತಿದ್ರೆ ಆಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. Using pace. This is what the team needed. What a line and length. What a line and length. Magnificent, spectacular, phenomenal bowling. Wonderful bowling. ಕೊನೆಯ 2 ಚೆಂಡು ಬಾಕಿ ಉಳಿದವೆ. 14 ಅಂಕ ಪಟ್ಟಿಯಲ್ಲಿ 14 ಕಾಣಿಸುತ್ತಾ ಇದೆ. 5ನೇ ಬಾರಿ, ಪಂಚಮಿ ಬಾರಿ. ಈ ಬಾರಿ ಉಂಟಾದರೆ what a shot. You beauty sir. Nitish sir, you beauty. What a shot. Sweet connection from the bat. And it's a boundary. The ball races to the boundary. What a shot. Amazing. Fantastic. Excellent batting from Dr. Nitish sir. You beauty. And Ritu. It was a very good ball, but that has been hammered away. Terrific shot. It's a boundary. The ball races to the boundary. And 4 runs added to the scoreboard. What a shot. The fielder fails in judging the ball, and the ball races to the boundary. What a shot. Fantastic batting. So the scoreboard shows 30 on the board. ರವಿ ಸರ್ ಇದೀಗ ದಾಳಿಗಾರಿಕಾ ತುದಿಯಲ್ಲಿ ಬೌಂಡ್ರಿಯನ್ನ ಬಿಟ್ಟುಕೊಡ್ತಾ ಇದ್ರೆ. ನವೀನ್ ಸುಳ್ಯ 4 ಚೆಂಡುಗಳಲ್ಲಿ ವೈಯಕ್ತಿಕವಾಗಿ ಗಳಿಸಿಕೊಂಡದ್ದು 12. ದಾಂಡುಗಾರಿಕಾ ತುದಿಯಲ್ಲಿ ನವೀನ್ ಸರ್ ಪಂದ್ಯಾಟವನ್ನ ಗೆಲ್ಲಿಸಬಲ್ಲಂತ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ದಾಂಡಿಗ ಮಿಸ್ಟರ್ ನವೀನ್ ಸರ್ ದಾಂಡುಗಾರಿಕಾ ತುದಿಯಲ್ಲಿ. ಮತ್ತೆ ರವಿ ಕಮ್ಬ್ಯಾಕ್ ಮಾಡಲೇಬೇಕಾದ ಸನ್ನಿವೇಶ ಎದುರಾಗ್ತಾ ಇದೆ. ಈ ಬಾರಿ what a shot, and again the ball races to the boundary. What a batting. It's you beauty. Naveen, you beauty. What a batting. ಖಂಡಿತವಾಗಿ ಇದು ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ, ಕಲಾತ್ಮಕ ಶೈಲಿ ಹೊಡೆತ. ಅಲ್ಲಿ ಲಾಂಗ್ ಆಫ್ ತುದಿಯಲ್ಲಿ ನೇರ ಸೀಮಾ ರೇಖೆ ಗಡಿ ದಾಟಿಕೊಳ್ತಾ ಇದೆ. ಪಟ್ಟುಗಳಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಆಲ್ ದಿ ಬೆಸ್ಟ್. ತಮ್ಮ ವೃತ್ತಿ ಜೀವನದಲ್ಲಿ ತಾವು ತೊಡಗಿಕೊಳ್ಳುತ್ತಿದ್ದೀರಿ. ಅದೇ ರೀತಿಯಲ್ಲಿ ಟೀಚಿಂಗ್ ಸ್ಟಾಫ್ಗಳಾಗಿರಬಹುದು, ಅನೇಕ ಡಾಕ್ಟರ್ಸ್ಗಳಾಗಿರಬಹುದು, ಎಲ್ಲರೂ ಕೂಡ ಈ ಒಂದು ಮೈದಾನದಲ್ಲಿ ಸುಂದರತೆಯ ಪ್ರದರ್ಶನದೊಂದಿಗೆ ಕಂಡು ಬರುವಾಗ ಖಂಡಿತವಾಗಿಯೂ ಖುಷಿಯಾಯಿತು. ಹಾಗೇನೆ ಯಾವುದೇ ಚರ್ಚೆಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ. ಕ್ರೀಡಾ ಸ್ಫೂರ್ತಿ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿದ್ದು. ಆದ ಕಾರಣ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೆದ್ದ ತಂಡ, ಅದೇ ರೀತಿ ರನ್ನರ್ಸ್ ಅಪ್ಪಾಗಿ ಹೊರಬಂದಂತ ತಂಡ, ಎಲ್ಲ ಆಟಗಾರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೊಡ್ತಾ ನನ್ನ 2 ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೀನಿ. ಜಸ್ವೀತ್ ಗುತ್ತಿಗಾರ್ ಅನ್ನತಕ್ಕಂತಹ ಕಿರಿಯ ಪ್ರತಿಭೆಯನ್ನ ವೀಕ್ಷಕರಿಗಾಗಿ ಆತ್ಮೀಯವಾಗಿ ಸ್ವಾಗತಿಸಿದ ಧನ್ಯವಾದಗಳು. ಧನ್ಯವಾದಗಳು. ಕಳೆದ ಪಂದ್ಯಾಟದ ವೀಕ್ಷಕವರ ನೀಡಿದ ತಮಗೂ ಕೂಡ ತುಂಬಾ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಸೊ ಮುಂದಿನ ಪಂದ್ಯಾಟ ಟೀಮ್ ಪಾಲ್ತಾಡ ವಿರುದ್ಧವಾಗಿ ಇದರ ಖಂಡಿತವಾಗಿಯೂ ಅದ್ಭುತವಾದ ಬೌಲಿಂಗ್, ಅಮೋಘ ಶೈಲಿಯ ಬೌಲಿಂಗ್. ಈ ಬಾರಿ ಶ್ರೇಷ್ಠ ಮಟ್ಟದ ಕಾಲಿಗೆ ಬಡದಂತ ಚೆಂಡು ಮತ್ತೆ ಡಾಟ್ ಅಂಡ್ ಡೆಲಿವರಿ. ಹ್ಯಾಟ್ರಿಕ್ ಡಾಟ್ ಸಿಂಗಲ್ ಡಿಕ್ಲೇರ್. Diga striking to the eliminated dangerous batsman Arif. Arif is on a strike, but the bowler is Shakir. The man. ಖಂಡಿತವಾಗಿ ಕೂಡ ಅದ್ಭುತವಾಗಿರ್ತಕ್ಕಂಥ ಎಸೆಗಾರಿಕೆ, ಸುಂದರತೆಯ ಬೌಲಿಂಗ್ ಇಲ್ಲಿ ಶಾಕೀರ್ ಅವರ ಮುಖೇನವಾಗಿ ಆರಿಫ್ ಸ್ಟ್ರೈಕಿಂಗ್ ತುದಿಯಲ್ಲಿ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ. ಈ ಬಾರಿ So as I told earlier, he is a deadly dangerous batsman. ಖಂಡಿತವಾಗಿ ಕೂಡ ನೆಲ ಕಚ್ಚಿ ಬಂದ ಎಸೆತಕ್ಕೂ ಕೂಡ ಸಿಕ್ಸರ್ ಅನ್ನು ದಂಡಿಸಬಲ್ಲೆ ಎನ್ನುವಂತ ಉತ್ತರವನ್ನ ಇಲ್ಲಿ ನೀಡ್ತಾ ಇದ್ದಾರೆ
sixes effortlessly. Absolutely brilliant batting from Arif. This is Arif.